ಹಾಯ್, ನನ್ನ ಯೂಟ್ಯೂಬ್ ಚಾನಲ್ ಸ್ನೇಹಿತರಿಗೆ ನಮಸ್ಕಾರಗಳು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ನಾನಿವತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಮಳೆಗಾಲ ಅಲ್ಲ, ಅದಕ್ಕೆ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಸಂಜೆ ಟೈಮ್ ಕಾಫಿಗೆ ಟೀಗೆಲ್ಲ ಚೆನ್ನಾಗಿರುತ್ತೆ ಮಾಡಿ. ಮತ್ತು ಒಂದು 4 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಅದನ್ನು ತೊಳೆದು ಕಟ್ ಮಾಡಿ, ಅದು ತುಂಬ ಖಾರ ಇದೆ, ಅದಕ್ಕೆ ಬೀಜ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 4 ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಾನು. ಇದು ಮಳೆಗಾಲಕ್ಕೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಖಾರಾಗಿ ಮಾಡ್ಕೊಳ್ಳಿ. 4 ಸ್ಪೂನು ಕಡಲೆ ಹಿಟ್ಟು ಮತ್ತು 1 ಸ್ಪೂನು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ನಾನು. ಅಕ್ಕಿ ಹಿಟ್ಟು ನಿಮಗೆ 1 ಸ್ಪೂನ್ ಬೇಕು ಅಂದರೆ 1 ಸ್ಪೂನ್ ಹಾಕಿ, ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹಾಕಬೋದು. ಬೇಕು ಅಂದರೆ ನಾನು 1 ಸ್ಪೂನ್ ಹಾಕ್ತೀನಿ. ಮತ್ತು ಇದಕ್ಕೆ 1/4 ಸ್ಪೂನು ಸೋಡಾದ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಉಪ್ಪು. ನಾನೊಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಮತ್ತು ಇದಕ್ಕೆ ಒಂದು ಚೂರು ಅಜ್ವಾನ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಒಂದು ಸ್ವಲ್ಪ ತಗೊಂಡಿದ್ದೀನಿ. ನೀವು ಬೇಕು ಅಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. 1/4 ಸ್ಪೂನು ಅಚ್ಕಾರದ ಪುಡಿ ಮತ್ತು ಒಂಚೂರು ಅರಿಶಿಣ ಹುಡಿ ಒಂಚೂರು. ಮತ್ತು ಇದಕ್ಕೆ 1 ಸ್ಪೂನು ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಮತ್ತು ಒಂದು ಸ್ವಲ್ಪ ನೀರು ಹಾಕಿ ಕಲಸಿ. ನಿಮಗೆ ಎಷ್ಟು ತುಂಬ ತೆಳು ಕಲಿಸ್ಬೇಡಿ ಮತ್ತು ತುಂಬ ಗಟ್ಟಿ ಕಲಿಸ್ಬೇಡಿ, ಒಂದು ಮೀಡಿಯಮ್ ಕಲಸಿ. ನೋಡಿ ಹೀಗೆ ಬರುತ್ತೆ. ಇದನ್ನು ಕಲಸಿ ಗಂಟಿಲ್ದಂಗೆ ಕಲಸಿ, ಚೆನ್ನಾಗಿ ಬರುತ್ತೆ. ನೋಡಿ ಈಗ ಅದು ಕೈಯಲ್ಲಿ ಕಲಿಸ್ತೀನಿ, ಅದರಲ್ಲಿ ಸರಿ ಕಲಸೋಕ್ಕಾಗಲ್ಲ. ನೋಡಿ ಚೆನ್ನಾಗಿದೆ, ನೋಡಿ ಒಂದು ಹದವಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿ, ಗಂಟಿಲ್ದಂಗೆ ಮಿಕ್ಸ್ ಮಾಡಿ ಚೆನ್ನಾಗಿ. ನೋಡಿ ಈ ಹದಕ್ಕೆ ಬರಬೇಕು, ತುಂಬ ತೆಳುವಾಗಬಾರ್ದು. ತೆಳುವಾದರೆ ಅದಕ್ಕೆ ಮೆಣಸಿನ್ಕಾಯಿಗೆ ಅಂಟಲ್ಲ ಕಡಲೆ ಹಿಟ್ಟು. ಮತ್ತು ಎಣ್ಣೆ ಇಟ್ಟಿದ್ದೀನಿ ಕಾಯಲಿಕ್ಕೆ, ಬಿಸಿ ಆಗ್ತಾಯಿದೆ. ಮತ್ತು ಇದನ್ನು ಕಟ್ ಮಾಡಿ ಇಟ್ಟಿದ್ದೀನಲ್ಲ ಮೆಣಸಿನ್ಕಾಯಿ, ಅದನ್ನು ಕಡಲೆ ಹಿಟ್ಟೊಳಗೆ ಹಾಕಿ ಅದಕ್ಕೆ ಎಲ್ಲ ತುಂಬಿಸಿ, ಕಡಲೆ ಹಿಟ್ಟು ಕಲಸಿರೋ ಕಡಲೆ ಹಿಟ್ಟೆಲ್ಲ ತುಂಬಿಸಿ ಈಗ ಎಣ್ಣೆಗೆ ಹಾಕ್ತೀನಿ. ಈಗ ನೋಡಿ ಎಣ್ಣೆ ಕಾದಿದೆ. ಇದು ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಈಗ ಮಳೆಗಾಲದಲ್ಲೆಲ್ಲ ಮಾಡಿಕೊಡಿ, ಮಕ್ಕಳಿಗೆಲ್ಲ ಇಷ್ಟ ಆಗ್ತದೆ. ಮತ್ತು ಊಟಕ್ಕೆಲ್ಲ ಚೆನ್ನಾಗಿರುತ್ತೆ, ಊಟಕ್ಕೆಲ್ಲ ಮಾಡಿ. ಮತ್ತು ನೋಡಿ ಎಣ್ಣೆ ಕಾದಿತ್ತು, ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದೊಂದೇ ಹಾಕಬೇಕು, ಮತ್ತು ತುಂಬ ಜಾಸ್ತಿ ಹಾಕಿದ್ರೆ ಅಂಟ್ಕೊಳ್ತದೆ. ಅದು ಪಕ್ಕದಲ್ಲಿ ಹಾಕಿದ್ರೆ ಅಂಟ್ಕೊಳ್ಳುತ್ತೆ. ನಾನು 4 ಹಾಕೋದು ನಾನು ಅದಕ್ಕೆ. ಮತ್ತು ತುಂಬ ಹಾಕಿದ್ರೆ ಅಂಟ್ಕೊಳ್ತದೆ ಒಂದ್ರ ಮೇಲೆ. ಈಗ ನೋಡಿ ಅದು ಬಿಡಿಯಾಗಿದ್ದರೆ ಚೆನ್ನಾಗಿ ಬೇಯ್ತದೆ, ಚೆನ್ನಾಗಿ ಕರಿಬೇಕು ಅದು. ಮಕ್ಳಿಗೆ ಮಾಡಿಕೊಡಿ ಮನೆಯಲ್ಲಿ, ಸುಮ್ಮನೆ ಕೂತಿದ್ದಾಗೆಲ್ಲ ಮಾಡ್ಕೊಳ್ಳಿ. ಸಂಜೆ ಟೈಮು ಊಟಕ್ಕೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿ ಬಂದಿದೆ ಅದು. ಈಗ ಜಾಸ್ತಿ ಹಾಕಿದ್ರೆ ಅದು ಹತ್ತತ್ರ ಹಾಕಿದ್ರೆ ಅಂಟ್ಕೊಳ್ತದೆ. ಈಗ ಯಾರಾದರೂ ನೆಂಟರು ಬರ್ತಾರೆ, ತಕ್ಷಣಕ್ಕೆ ನಿಮ್ಗೆ ಏನು ತಿಂಡಿ ಮಾಡಬೇಕು ಅಂತ ನಿಮಗೆ ಗೊತ್ತಾಗಲ್ಲ. ಆವಾಗ ಏನು ಮಾಡಿ, 1-2 ಮೆಣಸಿನ್ಕಾಯಿ ತಗೊಳ್ಳಿ. ಹೀಗೆ ಮಾಡಿ ಟೀ ಮಾಡಿ ಇದನ್ನು ಕೊಡಿ, ತಿಂತಾರೆ, ಇಷ್ಟ ಆಗ್ತದೆ ಅವ್ರಿಗೂ. ಮಳೆಗಾಲದಲ್ಲೂ ಮಾಡಿಕೊಟ್ರು ಇಷ್ಟ ಆಗ್ತದೆ, ಮತ್ತು ನೆಂಟರು ಬಂದಾಗ ಮಾಡಿದ್ರೂ ಇಷ್ಟ ಆಗ್ತದೆ. ಹೀಗೆ ಮಾಡಿಕೊಡಿ. ಮನೇಲಿ ಏನೂ ಇಲ್ಲದೆ ಇದ್ದಾಗ ಹೀಗೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ನೋಡಿ ಫ್ರೈ ಆಯಿತು, ಚೆನ್ನಾಗಿ ಫ್ರೈ ಆಗಿದೆ. ಎಣ್ಣೆ ಎಲ್ಲ ಸೋರಿಸಿ ತೆಗೀರಿ. ಈಗ ಎಣ್ಣೆ ಇರ್ತದೆ ಅದು. ಸ್ವಲ್ಪ ಸೋಡಾದ ಪುಡಿ ಹಾಕಿದ್ದೀನಿ, ಜಾಸ್ತಿ ಹಾಕಲಿಲ್ಲ. ತುಂಬ ಜಾಸ್ತಿ ಹಾಕಿದ್ರೆ ಎಣ್ಣೆ ಕುಡಿತದೆ, ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ನಾನು. ನೋಡಿ ಮತ್ತು ಇನ್ನೊಂದು ಸ್ವಲ್ಪ ಉಳಿದಿತ್ತು, ಅದನ್ನು ಹಾಕ್ತೀನಿ ಇವಾಗ ಎಣ್ಣೆಗೆ. ನೋಡಿ ಒಂದೊಂದೇ ಹಾಕಬೇಕು. ನಾನು ಫಸ್ಟ್ 4 ಹಾಕಿದ್ದೀನಿ, ಇವಾಗ 4 ಹಾಕಿದ್ದೀನಿ. 1 ಮೆಣಸಿನ್ಕಾಯಿ 2 ಮಾಡಿ ಸಾಕು. ತುಂಬ ಒಂದೊಂದೇ ಹಾಕಿದ್ರೆ ತುಂಬ ದಪ್ಪ ಆಗ್ತದೆ, ಅದಕ್ಕೆ ನಾನು ಕಟ್ ಮಾಡಿ ಹಾಕಿದ್ದೀನಿ. ಅದು ಒಂದೊಂದೇ ಹಾಕಿದ್ರೆ ಬೇಯಲ್ಲ, ಅದು ಫ್ರೈ ಆಗಲ್ಲ ಚೆನ್ನಾಗಿ. ಅದಕ್ಕೆ ನಾನು ಹೀಗೆ ಹಾಕಿದ್ದೀನಿ. ನೋಡಿ ಚೆನ್ನಾಗೈತೆ. ಈಗ ಎಲ್ಲ ತೆಗೆದಿಟ್ಟೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ, ಚೆನ್ನಾಗಿ ಬಂದಿದೆ. ನೋಡಿ ವಿಡಿಯೋ ಎಲ್ಲ ನೋಡಿ ಹೇಗಿದೆ ಅಂತ ನೋಡಿ ನೀವು ಮಾಡಿ ಮನೆಯಲ್ಲಿ, ಚೆನ್ನಾಗಿ ಬರುತ್ತೆ.
ಮತ್ತು ವಿಡಿಯೋ ಎಲ್ಲ ನೋಡಿ ಲಾಸ್ಟಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.